ನಿತ್ತ ಇವತ್ತು 2 ಹೆಜ್ಜೆ ಮುಂದೆ ಬಂದಾನ ಅಲ್ಲ ಅಲ್ಲಪ್ಪ. ನಮಸ್ಕಾರ ಎಲ್ಲರಿಗೂ. ಆರಾಮಿದ್ದೀರಾ ಎಲ್ಲರೂ? ನಾವು ಆರಾಮಿದ್ದೀವಿ ನೋಡ್ರಿ. ಬಾಯ್ ಹಾಕ್ಬಿಟ್ಟು ಏನು ಸ್ಪೆಷಲ್ ಅಂದರೆ ಏನು ಸ್ಪೆಷಲ್ ಇಲ್ಲ ಇವತ್ತೆ. ಹಾಗೇನಿಲ್ಲ, ನಮ್ಮ ಸ್ವಲ್ಪ ಶೆಡ್ ಇತ್ತು, 2 ಸ್ಟೆಪ್ ಇದ್ದು. ಅದ್ರ ಮೇಲಿಂದ ಒಂದು ಸ್ಟೆಪ್ ಸ್ವಲ್ಪ ಹೈಟ್ ಮಾಡ್ತಾರು. ಅದು ಸ್ವಲ್ಪ ಹೈಟ್ ಅಂದ್ರೆ ಹೊತ್ಕೊಂಡು ಹೋಗಕ್ಕೆ ಹೊಟ್ಟಿನ ಚೀಲಗಳು ಬರವಾತಲ್ಲಿ. ಬಾಗಿಲು ಸಣ್ಣದಾಗೈತೆ, ಹೈಟು ಭಾಳ ಕಡಿಮೆ ಐತಿ. ಅದಕ್ಕೆ ಸ್ವಲ್ಪ ಎತ್ತರ ಮಾಡಿ ಇದು ಮಾಡತ್ತಾರು. ಬರೀ ತೋರಿಸೋಣ ಹೆಂಗೆ ಏನೇನು ಮಾಡತ್ತಾರು. ಪಾಪ ಅವ್ರಿಗೂ ಕಷ್ಟ ಆಗತೈತಿ ಭಾಳ. ಎಲ್ಲ ಜೋಡಿಸಿದ ಬಾಂಬುಗಳು ಅದಾವು, ಎಲ್ಲ ಎಬ್ಬಿಸಿ ಇದು ಮಾಡ್ಬೇಕಾರೆ ಪಾಪ ಏನು ಮಾಡಬೇಕು. ಈಗ 10 ಬಂದೈತೆ ನೋಡ್ರಿ. ಸೂರ್ಯನು ಬಾಯ್ ಮಾಡತ್ತಾನ, ನಮಗೆ ಹೊಂಟಿದಾನು. ಇಲ್ಲಿ ದಿಲ್ಲಿ ಅಷ್ಟು ಥಂಡಿ ಐತಿ, ಇಲ್ಲ ಅಷ್ಟೊಂದು ಥಂಡಿಲ್ಲ, ಏನು 1% ಥಂಡಿಲ್ಲ. ನಮ್ಮ ಯಜಮಾನ್ರು ಹೋದ್ರೆ ಅವ್ರಿಗೆ ಡ್ಯೂಟಿ ಮೇಲೆ, ನಾವು ಇಲ್ಲಿ ಉಳ್ಕೊಂಡು ಅಲ್ಲಿ ಭಾಳ ಥಂಡಿ ಐತೆ. ಇನ್ನೊಂದು 1.5 ತಿಂಗಳು ಬಿಟ್ಟು ಬರ್ತಾರೋ, ಅವಾಗ ಹೋಗುವು ನಾವು ಅವ್ರ ಜೊತೆ ಅಂತ ಹೇಳಿ ಉಳ್ಕೊಂಡು. ಮತ್ತು ಹೋದ್ವಿ ಅಲ್ಲಿ ಭಾಳ ಪೊಲ್ಯೂಷನ, ಈ ಥಂಡ್ಯಾಗೂ ಭಾಳ ಪೊಲ್ಯೂಷನ್ ಇರ್ತೈತಿ. ಅದಕ್ಕೆ ನಾವು ಹೋಗಲಿಲ್ಲ. ಇನ್ನು ಇಲ್ಲೇ ಒಂದು 1.5 ತಿಂಗಳು ಇದ್ದ ಮತ್ತು ಹೋಗೋದು. ಅವ್ರ ಕೋರ್ಸ್ ಬೇರೆ ಬಂದೈತಿ, ಕೋರ್ಸ್ ಮೇಲೆ ಅಲ್ಲಿ ಹೋಗಾರ. ನಾವು ಅಲ್ಲೇ ದಿಲ್ಲಾಗ ಒಬ್ಬರೇ ಇರೋದು, ಇವಂಗೆ ಹಿಡ್ಕೊಂಡು ಇರೋಕೆ ಆಗಿಲ್ಲ. ಅದಕ್ಕೆ ನಾನು ಹೋಗಲಿಲ್ಲ. ನೋಡೋಣ, ಇನ್ನು ಮುಂದೆ ಹೋಗಕ್ಕೆ ಬರ್ತೈತಿ. ಇನ್ನೊಂದು 1.5 ತಿಂಗಳು ಬಿಟ್ಟು ಹೋಗಕ್ಕೆ ಬರ್ತೈತಿ ಅಂತ ಹೇಳಿ ಗಪ್ಪದು. ಬರೀ ಶೆಡ್ ಹೆಂಗೆ ಏನೇನು ಮಾಡ್ತಾರೆ ತೋರಿಸೋಣ. ನಮ್ಮ ಊರು ನೋಡ್ರಿ, ಊರಾಗದು ಸ್ವಲ್ಪ. ಊರಾಗಂದ್ರೆ ಪೂರ್ತಿ ಸಿಟಿಯಾಗಿಲ್ಲ, ಹಳ್ಳಿಯಾಗನ ಊರಾಗದು. ಹೆಂಗೈತಿ ನೋಡ್ರಿ. ಸೂರ್ಯ ಮನು ಹೋದ, ಸಣ್ಣ ಅಟ್ಟ ಕಾಣತ್ತ ನೋಡ್ರಿ. ಬರೀ ಕಲ್ಲ ಆದ ಈ ಥರ ಆಟ ಒಂದು ಅಲ್ಲ. ಟಾಟಾ ಟಾಟಾ ಬಾಯ್. ಬರೀ ಸಣ್ಣ ಅಂಥದ್ದು ಏನು ಸಿಕ್ಕರೆ ಬಾಯ್ ಹಾಕೊಳಕ್ಕೆ ನಿಂತಿರ್ತಾನೆ. ಹಾಕೈತಿ ಕೈಗೆ. ಇವಾಗ ನೋಡ್ರಿ, ಇದು ನಮ್ಮ ಮನೆ ಮುಂದಿನ ಸಡ್ಡ ಟಗರ್ ಸಾಕಾಣಿಕೆ ಇದ್ರಾಗ ಮಾಡ್ತೀವಿ. ಇದು 2 ಸ್ಟೆಪ್ ಐತದ. ಕೆಳಗಡೆ ಟಗರ್ ಹಾಕಿರ್ತೀವಿ, ಮೇಲ್ಗಡೆ ಹೊಟ್ಟದು ಇಡ್ತಾರೆ, ಸೇಲಿ ಹೊಟ್ಟದು ಮಾರ್ತಾರೆ. ಅದನ್ನು ತೋರ್ಸತ್ತೀವಿ. ಇದೆಲ್ಲ ನಮ್ಮ ಓಣಿ. ಇಲ್ಲಿ ಕೆಬ್ಬನಂದು ಇಟ್ಟಿದಾರು, ಯಾಕಂದ್ರೆ ಶೆಡ್ ಸ್ವಲ್ಪ ಸಣ್ಣದಾಗೈತಿ. ಮ್ಯಾಲೆ ಹೈಟ್ದಾಗ ಡಬಲ್ ಸ್ಟೆಪ್ ಐತಿರಲ್ಲ, ಅದ್ರಾಗ ಸ್ವಲ್ಪ ಹೊಟ್ಟೆ ಹಿಡ್ಸಕ್ಕೆ ಸ್ವಲ್ಪ ಜಾಗ ಕಡಿಮೆ ಆಗತೈತಿ. ಅದಕ್ಕೆ ಏನು ಎಟ್ಟೈತಿಲ್ಲ ಅದನ್ನು ಸ್ವಲ್ಪ ಒಂದು 2-3 ಫೂಟ ಎತ್ತರ ಮಾಡ್ಬೇಕಂತೇಳಿ ನಮ್ಮ ಅಪ್ಪಾರ ಇದು ಮಾಡತ್ತಾರು. ಇದು ನೋಡ್ಬೋದು, ನಮ್ಮ ಟಗರ್ ಸಡ್ಡಿದ. ಈಗೆಲ್ಲ ಟಗರ್ಗಳು ಹೊರಗೆ ಬಿಟ್ಟಿರ್ತಾರೆ, ಹಗಲಿ ಎಲ್ಲ ಹೊರಗೆ ಬಿಟ್ಟಿರ್ತೀವಿ ರೀ. ಆಮೇಲೆ ಸಂಜೆ ನೈಟ್ ಆತಂದ್ರೆ ಒಳಗೆ ಹಾಕ್ತಾರೆ. ಅವ್ನು 6-7 ಗಂಟೆ ಸುಮಾರು ಒಳಗೆ ಹಾಕ್ತಾರೆ. ಇವಾಗಟ್ಟ ಹೊರಗೆ ಬಿಸಿಲು ಕಾಯಿಲಿ, ಮೊದಲು ತಿಂಡಿ ಬೇರೆ ಚಾಲು ಐತಿ. ಸ್ವಲ್ಪ ಬಿಸಿಲು ಕಾಯಿಲಿ, ನೆಗಡಿದು ಬರಬಾರ್ದು ಅಂತೇಳಿ ಎಲ್ಲ ಹೊರಗೆ ಬಿಟ್ಟಿರ್ತಾರೆ. ಈಗ ಒಂದಿಲ್ಲಂದ್ರು 45 ಉಳ್ದಾವು. ಮೈನೆ 60ರಾಗ ಎಲ್ಲ ಕೊಟ್ಟಿದಾರು. ಮತ್ತು ಈ ಹೊಸ ಬ್ಯಾಚ್ ತೊಗೊಂಬಂದರು. ಇಲ್ಲಿ ನೋಡ್ರಿ, ಅವ್ರು ಬಡಿಗ್ಯಾರದೆಲ್ಲ ಕೆಲಸ ಮಾಡತ್ತಾರು. ಅಲ್ಲಿ ಅಪಾರ ಒಲೆ ನಿಂತಾರು. ಅದನ್ನೇನು ಸ್ವಲ್ಪ ಮ್ಯಾಲಿಂದ ಕಡಿಮೆ ಆಗಿತ್ತು ಹೈಟ, ಅದು ಸ್ವಲ್ಪ ಎತ್ತರ ಮಾಡೋ ಸಲುವಾಗಿ ಹಂಗೆ ಅದಕ್ಕೆ ಸಪೋರ್ಟ್ ಕೊಟ್ಟ ಸ್ವಲ್ಪ ಕೆಬ್ನ ಹಾಕಿ ಒಂದು 2-2.5-3 ಫೂಟ್ ಎತ್ತರ ಮಾಡೋ ಲೆಕ್ಕದಾಗದಾರು. ಅದನ್ನು ಮಾಡತ್ತಾರು. ಅಲ್ಲೇ ನಮ್ಮ ಊರಾಗ ಗೌಂಡಿಯರಿಗೆ ಬಡಿಗ್ಯಾರಿಗೆಲ್ಲ ಹೇಳ್ಕೊಂಡ ಇದನ್ನ ಮಾಡತ್ತಾರು. ಅದಕ್ಕೆ ನೋಡೋಣ ರೀ ಶೆಡ್ ಹೆಂಗೆ ಆಕೈತೆ ಅಂತ ಹೇಳ್ತೀನಿ ನಿಮಗೆ. ಇದು ಸಡ್ಡಿಂದ ಒಂದು ಸಂಪೂರ್ಣ ವೀಡಿಯೋನು ಮಾಡ್ತೀನಿ ನಾನು. ಟಗರ್ ಸಾಕಾಣಿಕೆ ಮಾಡ್ಬೇಕಾದ್ರೆ ಸಿಂಪಲ್ ಸಡ್ ಮಾಡ್ಕೋಬೇಕಾದ್ರೆ ಹೆಂಗೆ ಇರ್ಬೇಕಂತೇಳಿ ಒಂದು ಇದನ್ನು ಹಾಕ್ತೀನಿ ನಾನು. ಆದಷ್ಟು ಕಡಿಮೆ ಖರ್ಚಿನಾಗ ಮಾಡ್ಕೊಂಡಿದ್ದು ಜಾಗ ಐತಿ. ಈ ಟಗರ್ ಸೆಡ್ ಒಳಗೆ ನಾವು 60-65 ಮರಿಗಳನ್ನ ಹಾಕ್ತೀವಿ ನಾವು. ಆ ಹಿಡಿಯೋ ಜಾಗ ಐತಿ. 20x25 ಇಷ್ಟ ಐತೆ, ಜಾಸ್ತಿ ದೊಡ್ಡದಿಲ್ಲ. ಅದಕ್ಕೆ ಇದ್ರಾಗ ಯಾರು ಟಗರ್ ಸಾಕಾಣಿಕೆ ಮಾಡೋ ಆಸಕ್ತಿ ಐತಿ, ನಮ್ಮ ವಿಡಿಯೋ ಚಾನಲ್ನ ಫಾಲೋ ಮಾಡಿರಿ ದಯವಿಟ್ಟು. ಹಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ಶೇರ್ ಮಾಡಿರಿ. ಇವು ಬಿಳಿ ಮರಿ ನೋಡ್ರದ, ಇವು ಎಳಗು ಮರಿ ಅಂತಾರಲ್ಲ, ಎಳಗು ಮರಿ ತಂದಿದ್ರು ಮೊನ್ನೆ ಹೋಗಿ. ಅವ್ನು ಸಪ್ರೇಟಾಗಿ ಇಟ್ಟಾರತ್ತಂದ್ರೆ ಅವು ಮಣ್ಣು ತಂದಾರು. ಇವು ಹಳಿ ಟಗರ್ ಜೊತೆ ಕೂಡಿಸ್ಬಾರ್ದು, ಯಾಕಂದ್ರೆ ಆರಾಮಿರಂಗಿಲ್ಲ, ನೆಗಡಿ ಜ್ವರ ಇರ್ತಾವೆ. ಅದಕ್ಕೆ ಅವ್ನು ಸಪ್ರೇಟಾಗಿ ಹಾಕ್ತಾರೆ. 1 ವಾರ ಆದಮೇಲತ್ತ ಅವನ್ನೆಲ್ಲ ಒಂದೇ ಸರಿ ಕೂಡಿಸಿಬಿಡ್ತಾರೆ ಅವನ್ನ. ಮತ್ತು ಇದೇ ರೀತಿ ವಿಡಿಯೋ ಮಾಡ್ಕೋತ ಇರೋನು. ದಯವಿಟ್ಟು ಎಲ್ಲರೂ ಶೇರ್ ಮಾಡ್ಕೊರಿ. ಮತ್ತೆ ಸಿಗೋಣ್ರಿ. ನಮಸ್ಕಾರ ಎಲ್ಲರಿಗೂ.